ನಮಸ್ಕಾರ. ನನ್ನ ಹೆಸರು ಅರವಿಂದ್ ಕೃಷ್ಣಮೂರ್ತಿ. ನಾನಿವತ್ತು ಒಂದು ಪುಸ್ತಕದ ಬಗ್ಗೆ ಮಾತಾಡ್ತೀನಿ. ನಾನು ಮಾತಾಡೋ ಪುಸ್ತಕ ಸಂಸ್ಕಾರ. ಇದು ಯು ಆರ್ ಅನಂತಮೂರ್ತಿಯವರು ಬರೆದಿರೋ ಪುಸ್ತಕ. ನಿಮಗೆಲ್ಲ ಗೊತ್ತಿರೋ ಹಾಗೆ ಯು ಆರ್ ಅನಂತಮೂರ್ತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಈ ಪುಸ್ತಕದ ಕತೆ ಸುಮಾರು 60ರ ದಶಕದಲ್ಲಿ ಬರೆದಿದ್ದಾರೆ. ಆಗಿನ ಕಾಲದಲ್ಲಿ ಕೆಲವು ಪಂಗಡಗಳ ನಡತೆಗಳಿಗೆ ಕನ್ನಡಿ ಹಿಡಿಯುತ್ತೆ. ಇದರಲ್ಲಿ ಬರೋ ಪಾತ್ರಗಳು ನಾರಾಯಣಪ್ಪ, ಪ್ರಾಣೇಶಾಚಾರ್ಯರು, ಚಂದ್ರಿ, ಪುಟ್ಟ ಎಲ್ಲರೂ ತಮ್ಮದೇ ರೀತಿಯಲ್ಲಿ ಬೆಳವಣಿಗೆ ಆಗೋದು ನೋಡ್ತೀವಿ. ಕತೆ ಬಗ್ಗೆ ಹೇಳಬೇಕು ಅಂದ್ರೆ, ಕೈಲಾಗದ ಒಂದು ಹೆಣ್ಣನ್ನು ಮದುವೆಯಾಗಿ ಜೀವನ ಪರ್ಯಂತ ಆಕೆ ಸೇವೆ ಮಾಡಿ ತಮ್ಮ ಪವಿತ್ರತೆ ಮತ್ತು ಸಾತ್ವಿಕತೆಯನ್ನು ಕಾಪಾಡಿಕೊಂಡ ಪ್ರಾಣೇಶಾಚಾರ್ಯರಿಗೆ ತಮ್ಮ ಒಳ್ಳೆಯ ಉದ್ದೇಶಗಳ ಬಗ್ಗೆ ಹೆಮ್ಮೆ ಇರುತ್ತೆ. ಇಂತಹ ಪ್ರಾಣೇಶಾಚಾರ್ಯರ ಮುಂದೆ ಒಂದು ಸಮಸ್ಯೆ ಬರುತ್ತೆ. ಆಚಾರ ಬಿಟ್ಟ ಇನ್ನೊಬ್ಬ ಬ್ರಾಹ್ಮಣ ನಾರಾಯಣಪ್ಪ ಸತ್ತಾಗ ಅವನ ಸಂಸ್ಕಾರ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋ ಸಮಸ್ಯೆ. ಎಷ್ಟು ಓದಿದ್ರೂ ಜ್ಞಾನ ಇದ್ರೂ ಈ ವಿಚಿತ್ರ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನೋ ದ್ವಂದ್ವಕ್ಕೆ ಸಿಕ್ಕಾಕೋತಾರೆ. ಈಗಿನ ಕಾಲದಲ್ಲೂ ಇಂತಹ ಪರಿಸ್ಥಿತಿಗಳು ಬರುತ್ತೆ. ನಾವು ನೋಡಿರ್ತೀವಿ. ಎಲ್ಲರೂ ಸೇರಿ ಒಬ್ಬ ವ್ಯಕ್ತಿ ಮೇಲೆ ಹೊಣೆಗಾರಿಕೆ ಹಾಕಿದಾಗ ಆ ವ್ಯಕ್ತಿಗೆ ಎಷ್ಟು ಕಷ್ಟ ಆಗುತ್ತೆ, ಆತ ಅದನ್ನ ಹೇಗೆ ಎದುರಿಸಬಹುದು ಅಂತ ನಾವು ಊಹೆ ಮಾಡ್ಕೋಬಹುದು. ಸ್ವಲ್ಪ ಬೇಜಾರು ಆಗುತ್ತೆ. ಇಂಥ ಪರಿಸ್ಥಿತಿ ಒದಗುತ್ತಲ್ಲ ಜೀವನದಲ್ಲಿ ಅಂತ. ಮನುಷ್ಯ ಯಾಕೆ ಇಷ್ಟು ಕಷ್ಟ ಪಟ್ಕೊಂಡು ಕಾಂಪ್ಲಿಕೇಟ್ ಮಾಡ್ಕೋತಾನೆ ಅಂತ. ಸುತ್ತ ಇರೋ ಜನರ ಮಾತು ಕೇಳಿ ಅವ್ರು ಏನ್ ಅನ್ಕೋತಾರೋ ಅಂತ ಎಲ್ಲಕ್ಕೂ ನಾವೇ ಜವಾಬ್ದಾರು ಅನ್ಕೊಂಡಿದ್ರೆ ಎಷ್ಟು ಕಷ್ಟ ಅಂತ ನೋಡ್ಬೋದು. ಇಷ್ಟೆಲ್ಲ ಗಂಭೀರತೆ ಘನತೆ ಇದ್ರೂ, ಇಷ್ಟೆಲ್ಲ ತ್ಯಾಗ ತಪಸ್ಸು ಮಾಡಿದ್ರು ಎಲ್ಲೋ ಒಳಗೊಳಗೆ ತಮ್ಮ ಪವಿತ್ರತೆ ಶ್ರೇಷ್ಠತೆ ಬಗ್ಗೆ ತಮಗೆ ಗೊತ್ತಾಗದ ಹಾಗೆ ಸೂಕ್ಷ್ಮವಾಗಿ ಒಂದು ಸಣ್ಣ ಜಂಬ ಇತ್ತೇನೋ ಅನ್ನೋ ನನ್ನ ಅನಿಸಿಕೆ. ಇದು ಎಲ್ರಿಗೂ ಅನ್ನಿಸ್ದಲೇ ಇರ್ಬೋದು. ಇನ್ನು ನನಗೆ ಇಷ್ಟ ಆದೋ ಅಂಶ ಅಂದ್ರೆ, ಹೇಗೆ ಅತಿ ಆದರ್ಶವಾದಿ ಅನಿಸೋ ಕಟ್ಟುನಿಟ್ಟು ವ್ಯವಸ್ಥೆಯಲ್ಲೂ ಸೂಕ್ಷ್ಮವಾಗಿ ಸಮಸ್ಯೆಗಳು ತೂರ್ಕೊಂಡು ಬರುತ್ತೆ, ಆಮೇಲೆ ದೊಡ್ಡದಾಗಿ ಹೋಗುತ್ತೆ. ಇನ್ನೊಂದು ನನಗಿಷ್ಟ ಆಗಿದ್ದು ಪುಟ್ಟ ಅನ್ನೋ ಪಾತ್ರ. ಬೆನ್ನ ಹಿಂದೆ ಬಿದ್ದು ಬೇತಾಳದ ತರ ತೊಂದರೆ ಕೊಡ್ತಾ ಇರ್ತಾನೆ. ತಮಾಷೆಯಾಗಿದೆ. ಕೊನೆಗೆ ಇವರು ಆ ಸಮಸ್ಯೆಯನ್ನು ಹೇಗೆ ಸರಿ ಮಾಡ್ತಾರೆ ಅಂತ ನೀವೇ ಈ ಪುಸ್ತಕ ಓದಿ ತಿಳ್ಕೊಳ್ಳಿ. ಈ ಪುಸ್ತಕ ಸಣ್ಣದಾಗಿದೆ, ಭಾಷೆ ಸರಳವಾಗಿದೆ. ಇದನ್ನ ಒಂದು ಚಲನಚಿತ್ರ ಸಹ ಮಾಡಿದ್ದಾರೆ. ಅದನ್ನು ನೋಡಿದ್ದೆ. ರಾಷ್ಟ್ರ ಪ್ರಶಸ್ತಿ ಬಂದಿದೆ ಆ ಸಿನಿಮಾಗೆ. ಕತೆಗೆ ಜಸ್ಟಿಸ್ ಮಾಡಿದ್ದಾರೆ ಸಿನಿಮಾದಲ್ಲಿ ಅಂತ ನನ್ಗನ್ಸಿದೆ. ನಿಮ್ಗೂ ಸಾಧ್ಯವಾದ್ರೆ ಇದನ್ನು ಓದಿ. ಧನ್ಯವಾದಗಳು.